ಸಾರ್ವಜನಿಕರಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ಸುಮಾರು ಒಂದು 70-75 ಗಣಪತಿ ಸಂಘಗಳಿಗೆ ಕರೆದು ಒಂದು ಸಲಹೆ ಕೊಟ್ಟು ಮತ್ತು ಸಹಕಾರನೂ ಸಹ ನೀಡಿದ್ದೀವಿ. ಯಾಕಾಗಿ ಅಂದರೆ ಪ್ರತಿ ವರ್ಷ ನಾನು ಮುಂಚಿಂದನೂ ಭಾಳ ಒಂದು 20-25 ವರ್ಷದಿಂದ ಗಣಪತಿ ಸಂಘಗಳಿಗೆ ಗಣಪತಿ ಅಂತೇಳಿ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಸಹಕಾರ ಮಾಡ್ತಾ ಬರ್ತಾಯಿದ್ದೆ. ಪ್ರತಿ ಸರಿ ಏನು ಮಾಡೋದು, ಪಾಪ ಸಂಘ ನಮ್ಮನ್ನು ಹುಡುಕಿ ಬರೋದು, ಕಾಯೋದು, ಹೋಗೋದು, 4 ಸರಿ ಬರೋದು. ಆದರೆ ಈ ಬಾರಿ ಎಲ್ಲ ಒಂದು ಕಡೆ ಆ ರೀತಿ ಆಗಬಾರ್ದು, ಎಲ್ಲನೂ ಒಂದೇ ದಿವಸ ಕರೆಸಿ ಅವರಿಗೆ ಗಣಪತಿ ಹಬ್ಬದ ಜಾಗೃತಿಯಾಗಿ ಏನು ಹಬ್ಬ ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಶಾಂತಿ ಸಭೆಯನ್ನು ಮಾಡಿ ಮತ್ತು ಅವ್ರ ಸಹಕಾರನೂ ಸಹ ಒಂದೇ ದಿವಸ ಕೊಟ್ಟು ಕಳಿಸ್ಬೇಕು ಅಂತೇಳಿ ಅವರಿಗೆ ನಾವು ಇವತ್ತೆಲ್ಲ ಬರೋಕ್ಕೆ ಸುಮಾರು ಒಂದು 75 ಸಭೆಗಳು ಬಂದಿದ್ದೀವಿ. ಎಲ್ಲ ಸಲಹೆಯನ್ನು ಕೊಟ್ಟು ಸಹಕಾರವನ್ನು, ಯಾಕಂದರೆ ಅದ್ರ ಜೊತೆಗೆ ಒಂದು ಸಲಹೆ ಯಾಕೆಂದರೆ ಪ್ರಚಾರವನ್ನು ಕೊಡಬಾರ್ದು ಅಂತ. ಈ ಕೆಲವು ಗಣಪತಿ ಹಬ್ಬದಲ್ಲಿ ನಾವು ಸಹಕಾರ ಮಾಡಿದ್ರೆ ಪಾಂಪ್ಲೆಟ್ಸಲ್ಲಿ ಹಾಕೋದು, ದಾನಿಗಳು ಅನ್ನೋದು ಅಥವಾ ಪ್ರಾಯೋಜಕರು ಅಂತ ಹಾಕೋದು, ಈ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ಸಂಘಟನೆಗಳು. ಪಾಪ ಅವ್ರು ನಮ್ಮ ಪ್ರೀತಿಗೆ ನಮ್ಮ ಮೇಲೆ ಪ್ರೀತಿಯಾಗಿ ಮಾಡೋದು ಇದು ನಾವೆಲ್ಲ ಒಂದು ಕಡೆ ದೇವರಿಗೆ ಕೊಟ್ಟಂಥ ಸಹಕಾರನ ನಾವು ಪ್ರಚಾರ ತಗೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಅದು ನಾವು ಪ್ರಚಾರ ಮಾಡಬಾರ್ದು ಅಂತ ಒಂದು ಹೇಳೋಕ್ಕೋಸ್ಕರ ಇವತ್ತು ನಾನು ಎಲ್ಲ ಸಂಘಟನೆಗಳಿಗೆ ಹೇಳಿ ಮುಂದಿನ ದಿನಗಳಿಂದ ಎಲ್ಲರೂ ಈ ರೀತಿಯ ಪ್ರಚಾರ ಕೊಟ್ಟರೆ ನಿಮಗೆ ಯಾವ ಕಾರಣಕ್ಕೂ ಸಹಕಾರ ಕೊಡಲ್ಲ ಅಂತ ಹೇಳಿ ಈ ಹೇಳೋ ಮುಖಾಂತರ ಅವರಿಗೆ ಇವತ್ತು ನಾನು ಒಂದು ಸೂಚನೆ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಒಂದು ಶಾಂತಿಯಿಂದಲೂ ಸಹ ಒಂದು ಗಣಪತಿಯನ್ನು ಇಟ್ಟು ಬಿಡೋಂಥ ಕೆಲಸದಲ್ಲಿ ಬಿಡೋಂಥ ಸಂದರ್ಭದಲ್ಲೂ ಸಹ ಯಾರಿಗೂ ಸಹ ಯಾವುದೇ ರೀತಿಯಲ್ಲಿ ಅನಾಹುತಗಳಾಗಬಾರ್ದು, ನಾವು ಇಟ್ಟಂಥ ಸಂಘಟನೆಗಳಿಗೂ ಸಹ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಗಣಪತಿಯ ಹಬ್ಬವನ್ನು ಆಚರಣೆ ಮಾಡಬೇಕು. ಮತ್ತು ಬಿಡೋಂಥ ಸಂದರ್ಭದಲ್ಲಿ ಆದಷ್ಟು ಜಾಗೃತವಾಗಿ ಬೇಗ ಬಿಡಬೇಕು. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿಯೂ ಸಹ ಪ್ರತಿ ದಿವಸ ಗಣಪತಿ ಬಿಡೋದು ಇರೋದ್ರಿಂದ ಅವರಿಗೂ ಸಹ ನಿಂತರೆ ಅವರಿಗೂ ಆರೋಗ್ಯ ಮನೆಯಲ್ಲ ಸಮಸ್ಯೆ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನಾವು ಒಂದು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಜಾಗ್ರತೆಯಿಂದ ಗಣಪತಿ ಬಿಟ್ಟು ಹಬ್ಬವನ್ನು ಶಾಂತಿಯಿಂದ ಆಚರಣೆ ಮಾಡೋಣ. ಮುಂದಿನ ಪೀಳಿಗೆಯೂ ಸಹ ಎಲ್ಲ ಒಂದು ಕಡೆ ನಾವು ಸಮಾಜಕ್ಕೆ ಗಣಪತಿ ಹಬ್ಬವನ್ನು ನಾವು ಶಾಂತಿಯಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾಡೋವಂಥ ಸಂದೇಶವನ್ನು ಕಳಿಸ್ಬೇಕು ಅಂತ ಇವತ್ತಿನ ಶಾಂತಿಯ ಸಭೆಯನ್ನು ಮಾಡಿ ಕಾರ್ಯಕ್ರಮ ನಮ್ಮ ಸಂಘಟನೆಗಳಿಗೆ ಒಂದು ಅವ್ರ ಹತ್ರ ಸಲಹೆ ಪಡೆದು ನಾವು ಒಂದು ಸಲಹೆ ಕೊಡ್ತೀವಿ.